ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿಗಳು. ಈ ಒಂದು ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಹಾಗೆ ಸಾಹಿತ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಬಹಳ ಒಂದು ಪ್ರಮುಖವಾದ ಒಂದು ಕಾರ್ಯಕ್ರಮ ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಉದಯೋನ್ಮುಖ ಸಾಹಿತಿಗಳ ಪರಿಚಯವನ್ನು ಮಾಡಿಕೊಡುತ್ತಿದ್ದೇವೆ. ಹಾಗೆ ಹಲವಾರು ಸಾಹಿತಿಗಳು ಬರೆದಿರತಕ್ಕಂತಹ ಅಮೂಲ್ಯವಾದಂತಹ ಕೃತಿಗಳನ್ನು, ಕಾದಂಬರಿಗಳನ್ನು, ಲಲಿತ ಪ್ರಬಂಧಗಳನ್ನು ಕೂಡ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡತಕ್ಕಂತಹ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡುತ್ತಿದ್ದೇವೆ. ಸೊ ಈ ದಿನ ನಮ್ಮ ಜೊತೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ, ವಿಶೇಷವಾದಂಥ ಅತಿಥಿ ನಮ್ಮೊಂದಿಗಿದ್ದಾರೆ. ಸೊ ಅವರು ಸತೀಶ್ ಆರ್, ಪ್ರಾಂಶುಪಾಲರು, ಕಾಗದ ನಗರ, ಭದ್ರಾವತಿ. ಇವರು ಸಾಹಿತಿಗಳು, ವಿಮರ್ಶಕರು ಹಾಗೂ ಉತ್ತಮವಾದಂತಹ ವಾಗ್ಮಿಗಳು, ಜೊತೆಗೆ ವೈಚಾರಿಕ ಪ್ರಜ್ಞೆಯುಳ್ತಕ್ಕಂತಹ ವಿಚಾರವಂತರು. ಅನೇಕ ಟಿ ವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಅನೇಕ ಪುಸ್ತಕಗಳ ವಿಮರ್ಶೆಗಳನ್ನು ಹಾಗೆ ನಿರೂಪಣೆಯಲ್ಲೂ ಕೂಡ ಸೈ ಎಂದು ಎನಿಸ್ಕೊಂಡಿರ್ತಕ್ಕಂತಹ ಇವರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ಅತಿಥಿಯಾಗಿ ಆಗಮಿಸಿರ್ತಾರೆ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಶರಣಾರ್ಥಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಸತೀಶ್ರವರು ಬಿಡಿಯಾಗಿ ಬಿದ್ದ ಭಾವಗಳು ಅಂತಕ್ಕಂತಹ ಒಂದು ಲಲಿತ ಪ್ರಬಂಧಗಳು, ಆ ಕೃತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸರ್, ಈ ಒಂದು ಕೃತಿಯ ಬಗ್ಗೆ ನೀವು ವಿವರಣೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಈ ಲೇಖಕರ ಕುರಿತು ಒಂದು ಸ್ವಲ್ಪ ಪರಿಚಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ನಾನು ಶ್ರೀಯುತ ಪ್ರಕಾಶನ್ ಜಿಂಗಾಡೆ ಅವರು ಬರೆದಿರ್ತಕ್ಕಂಥ ಬಿಡಿಯಾಗಿ ಬಿದ್ದ ಭಾವಗಳು ಅನ್ನೋ ಒಂದು ಲಲಿತ ಪ್ರಬಂಧದ ಪುಸ್ತಕದ ಒಂದು ವಿಮರ್ಶೆ ಮಾಡೋದಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದೆ. ಇಲ್ಲಿ ಲೇಖಕರು ಮೂಲತಃ ದಾವಣಗೆರೆ ಜಿಲ್ಲೆಯ ಬಸವಾಪಟ್ಟಣದಿಂದ ಬಂದಿರತಕ್ಕಂಥವ್ರು. ಅವ್ರ ಜನ್ಮಸ್ಥಳ ಬಸವಾಪಟ್ಟಣ. ಅಲ್ಲೇ ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸಗಳನ್ನೆಲ್ಲ ಮುಗಿಸಿ ತದನಂತರದ ದಿನಗಳಲ್ಲಿ ವೃತ್ತಿ ಸಂಬಂಧಿ ವಿಚಾರವಾಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ವ್ಯಕ್ತಿ. ಆರಂಭದಲ್ಲಿ ಇವರು ಲೇಖಕರಾಗಿ ಹೊರಬಂದಿಲ್ಲ, ಒಬ್ಬ ಶಿಕ್ಷಕರಾಗಿ ವೃತ್ತಿನ ಪ್ರಾರಂಭ ಮಾಡಿದ್ರು ಕೂಡ ತದನಂತರದ ದಿನಗಳಲ್ಲಿ ಒಬ್ಬ ಲೇಖಕರಾಗಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮತ್ತು ಅನೇಕ ಕೃತಿಗಳಿಗೆ ಸಂಬಂಧಪಟ್ಟಂತೆ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಸೊ ಈಗ ಇವರ ಬರವಣಿಗೆ ಶೈಲಿ ಒಂದು ಓದುಗರಿಗೆ ಒಂದು ಸುಲಲಿತವಾಗಿ ಓದ್ಕೊಂಡು ಹೋಗುತ್ತೆ. ಯಾವುದೇ ಒಂದು ಕೃತಿ ಓದುಗರಿಗೆ ಸುಲಲಿತವಾಗಿ ಓದ್ಕೊಂಡು ಹೋಗುತ್ತೆ. ಬಳಸಿರ್ತಕ್ಕಂಥ ಭಾಷೆ ಉತ್ತಮವಾಗಿದೆ, ಅತ್ಯಂತ ಸರಳವಾಗಿ ಓದುಗರ ಮನ ಮುಟ್ಟುವಂತೆ ಅವರು ಬರೆದಿರ್ತಾರೆ ಅಂತ ವಿಚಾರ. ಓಕೆ ಸರ್, ಹಾಗಾದರೆ ನೀವು ಈ ಒಂದು ಕೃತಿ ಬಿಡಿಯಾಗಿ ಬಿದ್ದ ಭಾವಗಳು, ನಾವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದು ಕುತೂಹಲದಿಂದ ಕೇಳ್ತಾ ಇದ್ದೇನೆ. ಸೊ ಹಾಗೆ ಅದರ ಜೊತೆಗೆ ಆ ಕೃತಿಯಲ್ಲಿರ್ತಕ್ಕಂತಹ ವಿಶೇಷತೆಗಳು ಏನು ಅಂತಕ್ಕಂಥದ್ದು? ಸರ್, ಈ ಬಿಡಿಯಾಗಿ ಬಿದ್ದ ಭಾವಗಳು ಕೃತಿ ಇದೆಯಲ್ಲ, ಇದು ಬಿಡುಗಡೆ ಆಗಿದ್ದು ಈ 2022ರ ಒಂದು ದಿನಗಳಲ್ಲೇ. ಓಕೆ. ಯಾಕೆ ಈ ಕೃತಿ ನನಗೆ ಸಿಕ್ಕಾಗ ಆ ಕೃತಿ ಒಂದು ಲಲಿತ ಪ್ರಬಂಧದ ಸಂಗ್ರಹ. ಇದು ಸುಮಾರು 12 ಹಾಸ್ಯಮಯವಾಗಿ ಸುಮಾರು 12 ಲಲಿತ ಪ್ರಬಂಧಗಳಿರ್ತಕ್ಕಂಥ ಒಂದು ಕೃತಿ. ನೋಡಿ, ಅಲ್ಲಿ ಹೆಸರು ಯಾವ ಮಟ್ಟಿಗಿದೆ ಅಂದ್ರೆ ಬಿಡಿಯಾಗಿ ಬಿದ್ದ ಭಾವಗಳು ಅಂತ. ಅದೇ ಬಹಳ ಕುತೂಹಲಕಾರಿ. ಅದನ್ನು ಓದುಗ ಆ ಪುಸ್ತಕವನ್ನು ತೆಗೆದುಕೊಂಡಾಗ ಏನ್ ಭಾವನೆ ಬಿಡಿದೆ, ಏನಪ್ಪಾ ಬಿಡಿಯಾಗಿ ಬಿದ್ದ ಭಾವಗಳು ಅನ್ಸುತ್ತೆ. ಅಂದ್ರೆ ಈ ಕೃತಿಯಲ್ಲಿ ಸ್ವ ಅನುಭವ, ಲೇಖಕರು ತಾವು ವಾಸ ಮಾಡಿರ್ತಕ್ಕಂಥ ಮೂಲ ಸ್ಥಳದಲ್ಲಿ, ತಾವು ವಿದ್ಯಾಭ್ಯಾಸ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ತಮ್ಮ ಜೀವಿತಾವಧಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಹಳ್ಳಿಗಳಲ್ಲಿ ಇರಬೇಕಾದ್ರೆ ಅಥವಾ ಯಾವ್ಯಾವ ಸಂದರ್ಭದಲ್ಲಿ ಒಂದೊಂದು ಹಂತದಲ್ಲಿ ಅವರು ಅನುಭವಿಸಿರ್ತಕ್ಕಂಥ ಕೆಲವು ವಿಚಾರಗಳು, ಅದನ್ನ ಒಂದು ಹಾಸ್ಯದ ಲೇಪನವನ್ನ ಕೊಟ್ಟು ಒಂದು ಲಲಿತ ಪ್ರಬಂಧದ ರೂಪದಲ್ಲಿ ಅದನ್ನ ವಿವರಣೆ ಮಾಡ್ಕೊಂಡು ಹೋಗಿದ್ದಾರೆ. ಬಹಳ ಕುತೂಹಲ. ಹಾಗಾಗಿ ಇಲ್ಲಿ ಬಿಡಿಯಾಗಿ ಬಿದ್ದ ಭಾವಗಳು ಅಂದ್ಕೂಡಲೇ ಅದು ಒಂದೊಂದು ಭಾವಗಳನ್ನ ಒಂದೊಂದು ಕಥೆಯ ರೂಪದಲ್ಲಿ ಇದನ್ನ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಈ ಹೆಸರಿಗೂ ಮತ್ತೆ ಆ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಕ್ಕೂ ಹೊಂದಿಕೆ ಆಗುವ ಲೆಕ್ಕದಲ್ಲಿ ಬಿಡಿಯಾಗಿ ಬಿದ್ದ ಭಾವಗಳು ಒಂದು ಸೂಕ್ತವಾದ ಹೆಸರು ಅಂತ ನನಗೆ ಅನ್ಸುತ್ತೆ. ಲೇಖಕರು ತಮ್ಮ ಜಾಣ್ಮೆಯನ್ನ ಮೆರೆದಿದ್ದಾರೆ. ಹೆಸರನ್ನ ಕೊಡೋದ್ರಲ್ಲೇ ಬಿಡಿಯಾಗಿ ಬಿದ್ದ ಭಾವಗಳು ಅನ್ನೋ ಹೆಸರನ್ನ ಕೊಟ್ಟಿರೋದ್ರಿಂದ ಪ್ರತಿ ಒಂದು ವಿಚಾರವೂ ಕೂಡ ಅವರ ಜೀವನದಲ್ಲಿ ಕೆಲವು ಸನ್ನಿವೇಶದಲ್ಲಿ ನೋಡಿರ್ತಕ್ಕಂಥ, ಗಮನಿಸಿರ್ತಕ್ಕಂಥ ಮತ್ತೆ ಸ್ವ ಅನುಭವಕ್ಕೆ ಒಳಗಾಗಿರ್ತಕ್ಕಂಥ ಅಂಶಗಳನ್ನ ಒಂದು ಬಿಡಿಯಾಗಿ
ಒಂದು ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬಿಡಿಯಾಗಿ ಬಿದ್ದ ಭಾವಗಳು ಒಂದು ಸೂಕ್ತವಾದಂಥ ಹೆಸರು ಅನ್ನೋದನ್ನು ನೀವು ಹೇಳಿದ್ದು ಕೇಳ್ತಾ ಇದ್ರೆ ನನಗೆ ಭಾಳಷ್ಟು ಕುತೂಹಲ ಬರ್ತಾ ಇದೆ. ಬಹುಶಃ ಈ ಒಂದು ಸಂಚಿಕೆ ಮುಗಿದ ಮೇಲೆ ನಮ್ಮ ವೀಕ್ಷಕರು ಈ ಪುಸ್ತಕವನ್ನು ಕೊಂಡು ಓದ್ತಾರೆ, ಹಾಗೆ ಸಾಹಿತ್ಯದ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ತಾರೆ ಅಥವಾ ಸಹಕಾರ ನೀಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ನಮ್ಮ ಓದುಗರಲ್ಲಿ ಒಂದು ಭಾವನೆ ಬರಬೇಕು ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಆಸಕ್ತರಲ್ಲಿ ಒಂದು ಭಾವನೆ ಬರಬೇಕು. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲು ನಾವು ಭೈರಪ್ಪನವರಿರ್ಬೋದು, ಬೇರೆ ಬೇರೆ ತ್ರಿವೇಣಿ ಇರ್ಬೋದು, ಬೇರೆ ಬೇರೆಗಳ ಸಾಹಿತ್ಯಗಳ ನುರಿತ ಬರಹಗಾರರ ಕೃತಿಗಳನ್ನ ತೆಗೆದುಕೊಂಡು ಓದಕ್ಕಂತ ಪ್ರವೃತ್ತಿನ ಮಾಡ್ತೀವಿ. ಆದ್ರೆ ಯುವ ಬರಹಗಾರರಲ್ಲ, ಉದಯೋನ್ಮುಖ ಸಾಹಿತಿಗಳು ಅಥವಾ ಯುವ ಬರಹಗಾರರಿದಾರಲ್ಲ, ಅವರ ಕೃತಿಗಳನ್ನ ಕೊಂಡುಕೊಂಡು ಓದೋದ್ರ ಮೂಲಕ ಈ ಕೃತಿ ಇಂತಹ ಬರಹಗಾರರಿಗೆ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ಕನ್ನಡ ನಾಡದಲ್ಲಿ, ನಮ್ಮ ಕನ್ನಡ ಸಾಹಿತ್ಯ ಆಸಕ್ತರಲ್ಲಿ ಬೆಳಿಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನೀವು ಹೆಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಅವರ ಮಕ್ಕಳ ಸಿನಿಮಾಗಳನ್ನೇ ನೋಡಿ ಅವರನ್ನೇ ಬೆಳೆಸ್ತೀರಾ ನೀವು, ಅಂದ್ರೆ ಬೇರೆಯವ್ರಿಗೂ ಒಂದು ಅವಕಾಶ ಕೊಡಿ, ಬೇರೆಯವ್ರನ್ನ ಬೆಳೆಸೋಣ ಅಂತ ಅಂದ್ಬಿಟ್ಟು ಆ ರೀತಿ ಈ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಮಂದಿ ಒಂದು ಸಾಹಿತ್ಯದ ಅಭಿರುಚಿಯನ್ನು ಇಟ್ಕೊಂಡು ಹೊಸ ಹೊಸ ವಿಚಾರಗಳನ್ನ ಜನಗಳು ತಲುಪಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಪ್ರಕಾಶ್ ಜಿಂಗಾಡಿ ಅವರು ಒಬ್ಬರು. ನೀವು ಹೇಳಿದ್ದು ನೋಡಿ ನನಗೂ ಬಹಳ ಒಂದು ಕುತೂಹಲ ಹುಡ್ತಾ ಇದೆ. ಲೇಖಕರ ಬಗ್ಗೆ ಕೂಡ ಬಹಳಷ್ಟು ಆಸಕ್ತಿದಾಯಕವಾದ ಮಾಹಿತಿಯನ್ನು ಕೂಡ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಾನು ಇಲ್ಲಿ ಒಂದು ಮಾತು ಹೇಳ್ತೀನಿ. ನಾನು ಇಲ್ಲಿ ವಿಮರ್ಶೆಗೆ ಈ ಕೃತಿನೇ ಯಾಕೆ ಆಯ್ಕೆ ಮಾಡ್ಕೊಂಡೆ, ಹೌದು ಅದೇ ಪ್ರಶ್ನೆ ಬಂದಿದ್ದು. ಅದೇ ಈ ಕೃತಿನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ. ಇವಾಗ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಇಲ್ಲಿ ಲೇಖಕರ ಬರವಣಿಗೆಯ ಶೈಲಿ ಓಕೆ ಅಂತ. ಸುಮಾರು ಜನ ದೊಡ್ಡ ದೊಡ್ಡ ಸಾಹಿತಿಗಳು ಏನೇನೋ ಗ್ರಂಥಗಳನ್ನ ಪುಸ್ತಕಗಳನ್ನು ಬರೆದಿದ್ದಾರೆ, ತುಂಬಾ ಕ್ಲಿಷ್ಟಕರವಾದ ಪದಗಳು ಯಾರು ಬೇಕಾದ್ರೂ ಹೇಗಿದೆ ಅಂತಂದ್ರೆ ಯಾವ್ದಾದ್ರೂ ಒಂದು ಲಲಿತ ಪ್ರಬಂಧವನ್ನ, ಈ ಕೃತಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಲಲಿತ ಪ್ರಬಂಧವನ್ನ ನಾವು ಓದ್ತಾ ಹೋದಾಗ ಸ್ವ ಅನುಭವಕ್ಕೆ ಒಳಗಾಗ್ತೀವಿ ನಾವು. ಸ್ವ ಅನುಭವಕ್ಕೆ ಒಳಗಾಗ್ತಿದೆ ಅಂದ್ರೆ ಯಾವುದೋ ಒಂದು ಸನ್ನಿವೇಶದಲ್ಲಿ, ಯಾವುದೋ ಒಂದು ಘಟ್ಟದಲ್ಲಿ, ನಿಮ್ಮ ಜೀವನದಲ್ಲೂ ಯಾವುದೋ ಒಂದು ಘಟ್ಟದಲ್ಲಿ, ಯಾವುದೋ ಒಂದು ಸನ್ನಿವೇಶದಲ್ಲಿ ಅದನ್ನ ನಾವು ಅನುಭವಿಸಿರ್ತಕ್ಕಂಥ ಭಾವನೆಗಳು ಬರುತ್ತೆ. ನಮ್ಗೆ ಇಲ್ಲಿ ವಿಶೇಷ ಬದಲಾವಣೆ ಏನಪ್ಪಾ ಅಂದ್ರೆ ನಾವು ಬರ್ದಿಲ್ಲ, ಅವ್ರು ಬರ್ದಿದ್ದಾರೆ. ಓಕೆ ಓಕೆ ಹಾಸ್ಯಾತ್ಮಕವಾಗಿ ಅವರು ಅವರ ಜೀವನದಲ್ಲಿ ಕಂಡುಂಡ ಅನುಭವಗಳನ್ನ ಅವರು ತುಂಬಾ ಸರಳವಾಗಿ ಓದುಗನ ಮನಮುಟ್ಟುವಂತೆ ಹಾಸ್ಯಾತ್ಮಕವಾದ ರೀತಿಯಲ್ಲೂ ಕೂಡ ಬರ್ದಿದ್ದಾರೆ ಅಂತ ಹೇಳಿದ್ರಿ. ಸೊ ನೀವೇ ಹೇಳಿದ್ರಿ ಅದರಲ್ಲಿ ಸುಮಾರು 12 ಪ್ರಬಂಧಗಳಿದಾವೆ, ಲಲಿತ ಪ್ರಬಂಧಗಳು ಅಂತ. ಸೊ ಅದರಲ್ಲಿ ನಮ್ಮೂರು ಚಂದವು ಅಂತ, ಅದು ನಾನು ಪುಸ್ತಕ ಓದಿದ್ದೀನಿ ಸರ್. ನಮಗೆ ನಮ್ಮೂರು ಚಂದವು ಅಂತ ಒಂದು ಪುಸ್ತಕ, ಅದನ್ನು ಓದ ನನಗನ್ಸಿದ್ದು ಏನಂತಂದರೆ, ನಮ್ಮ ಊರು ಬೆಂಗಳೂರು ಉತ್ತರ ತಾಲೂಕು ಬಂಡೆಕೊಡಗೆಹಳ್ಳಿ, ನಮ್ಮ ಊರಿನಲ್ಲಿ ನನಗಾದಂಥ ಅನುಭವಗಳು ಭಾಳ ನೆನಪಾದವು. ಸೊ ನಿಮ್ಗೆ ಯಾವ ಥರ ಅದು ಇಷ್ಟ ಆಯಿತು ಅಥವಾ ಅದ್ರಲ್ಲಿ ನಿಮಗೇನು ಇಲ್ಲಿ ಬರ್ತಕ್ಕಂಥ ಒಂದು ಅಂಶ ನಮ್ಮೂರು ಚಂದವು ಅನ್ನೋ ಕೃತಿ. ಹೌದು, ಇದರಲ್ಲಿ ಆರಂಭದಲ್ಲೇ ಲೇಖಕರು ಒಂದು ಮಾತನ್ನು ಹೇಳ್ತಾರೆ. ಒಂದು ಚಿಂತನೆಗೆ ಒಳಪಡ್ತಕ್ಕಂಥ, ಓದುಗನ ಚಿಂತನೆಗೆ ಒಳಪಡ್ತಕ್ಕಂಥ ಒಂದು ಮಾತು. ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಮತ್ತು ಯೋಚನೆ ಅದಕ್ಕೆ ತಕ್ಕಂತೆ ನಮ್ಮ ವಿಚಾರಗಳಿರ್ತವೆ. ಒಳ್ಳೆಯದನ್ನ ನಾವು ಒಳ್ಳೆ ರೀತಿಯಲ್ಲಿ ನೋಡಿದಾಗ ಅದು ಒಳ್ಳೆಯದಾಗೆ ಕಾಣುತ್ತೆ. ಅದನ್ನ ಒಳ್ಳೆಯದನ್ನು ಕೂಡ ನಾವು ಕೆಟ್ಟ ರೀತಿಯಲ್ಲಿ ನೋಡಿದಾಗ ಅದು ಕೆಟ್ಟದಾಗೆ ಕಾಣುತ್ತೆ. ದೃಷ್ಟಿಕೋನ, ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ನಮ್ಮ ಭಾವನೆಗಳು ಇರುತ್ತವೆ. ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ನಮ್ಮ ಭಾವನೆಗಳಿರ್ತವೆ. ಅಲ್ಲಿ ಹೇಳ್ತಾ ಒಂದು ನಾಯಿ ಕಥೆಯನ್ನು ಹೇಳ್ತಾರೆ ಅಲ್ಲಿ. ಅವ್ರ ಊರಲ್ಲಿ ಅಲ್ಲ, ಒಂದು ನಾಯಿ ಕತೆ ಏನಂದ್ರೆ, ಒಂದು ನಾಯಿ ಕನ್ನಡಿಗಳನ್ನು ತುಂಬಿರ್ತಕ್ಕಂಥ ಒಂದು ಕೊಠಡಿಗೆ ಪ್ರವೇಶ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ತನ್ನ ಪ್ರತಿಬಿಂಬನೆ ಕಾಣ್ತಿರ್ತಾರೆ. ಪ್ರತಿಬಿಂಬನೆ ಕಾಣ್ತಿರ್ಬೇಕಾದ್ರೆ ಅದು ಬೊಗಳಕ್ ಶುರು ಮಾಡುತ್ತೆ. ಶತ್ರು ನಾಯಿ ಅನ್ಕೊಂಡು ಬೊಗಳಕ್ ಶುರು, ಇಲ್ಲಿ ಇಷ್ಟು ನಾಯಿಗಳಿದಾವಲ್ಲ ಅಂದ್ರೆ ಬೊಗಳಕ್ ಶುರು ಮಾಡುತ್ತೆ. ಬೊಗಳಕ್ ಶುರು ಮಾಡಿದಾಗ ಅವು ಪ್ರತಿಯಾಗಿ ಅವು ಬೊಗಳಕ್ ಶುರು ಮಾಡ್ತವೆ. ಪ್ರತಿಬಿಂಬ ಅಲ್ಲ, ಅದರದೇ ಪ್ರತಿಬಿಂಬ ಬೊಗಳಕ್ ಶುರು ಮಾಡಿದಾಗ ಅದು ರೋಷ ಆವೇಶದಿಂದ ಆ ಒಂದು ಕನ್ನಡಿಗೆ ಗುದ್ದೋ ಮಟ್ಟಿಗೆ ಹೋಗುತ್ತೆ. ಅದೇ ನಾಯಿ ಏನಾದರೂ ಶಾಂತ ರೀತಿಯಲ್ಲಿ ಬಂದು ಸ್ನೇಹ ಸೌಹಾರ್ದತೆಯಿಂದ ಅಲ್ಲಿರ್ತಕ್ಕಂಥ ಬೇರೆ ನಾಯಿಗಳ ಜೊತೆಗೆ, ಅಂದ್ರೆ ಪ್ರತಿಬಿಂಬ, ಅಲ್ಲಿ ಬೇರೆ ನಾಯಿಗಳಿಲ್ಲ, ಬೇರೆ ನಾಯಿಗಳ ಜೊತೆಗೆ ಪ್ರತಿಬಿಂಬ ಸಂಭಾಷಣೆ ಮಾಡ್ತಕ್ಕಂಥ ರೀತಿ ಅಥವಾ ಏನೋ ವಿಚಾರವನ್ನ ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬದಲಾವಣೆ ಮಾಡಿದಾಗ ಅವೆಲ್ಲವೂ ಕೂಡ ಸ್ನೇಹಿತರ ರೂಪದಲ್ಲಿ ಕಾಣ್ತವೆ. ಇದೊಂದು ಉದಾಹರಣೆಯಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ, ನನ್ನೂರು, ನನ್ನ ಜನರ ವಿಚಾರಗಳು ಯಾವ ಮಟ್ಟಿಗಿದಾವೆ, ಅವರ ದೃಷ್ಟಿಕೋನ ಯಾವ ಮಟ್ಟಿಗಿದೆ, ಒಂದು ಊರನ್ನ ಬೆಳೆಸೋ ರೀತಿ, ಅದನ್ನ ಉದ್ಧಾರ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಪಾಸಿಟಿವ್ ಆಟಿಟ್ಯೂಡ್, ಒಂದು ಗುಣಾತ್ಮಕ ಅಂಶಗಳು ನಮ್ಮಲ್ಲಿ ಇದ್ದಲ್ಲಿ ಆ ಊರಿನ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಎಲ್ಲಾ ವಿಚಾರಗಳು ನಕಾರಾತ್ಮಕ ಅಂಶಗಳು ತುಂಬಿದಾವೆ ಅಂತಂದಾಗ, ನಮ್ಮಲ್ಲೇ ದ್ವೇಷದ ಭಾವನೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಮನೋಭಾವ ಅಥವಾ ಪ್ರವೃತ್ತಿಯನ್ನ ನಾವು ಮಾಡ್ಕೊಂಡಿದ್ದೀವಿ ಅಂತಂದಾಗ
ಆ ಊರು ಉದ್ಧಾರ ಆಗಲ್ಲ. ಬಹುತೇಕ ಊರುಗಳಲ್ಲಿ ನಡೀತಾ ಆ ಊರು ಉದ್ಧಾರ ಆಗಲ್ಲ. ಮತ್ತೆ ಆ ಊರಲ್ಲಿ ಇರ್ತಕ್ಕಂಥ ಸ್ವಜನರು ಅಂತಂದ್ರೆ ಒಂದೇ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಒಂದೇ ಜಾತಿಗೆ ಸೇರಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಒಂದೇ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗೆ ಅಣ್ಣ ತಮ್ಮಂದರು ಇರ್ಬೋದು. ಆ ಅಣ್ಣ ತಮ್ಮರು ಅನೇಕ ಮನೆಗಳಲ್ಲಿ ವಾಸ ಮಾಡಿರ್ಬೋದು. ಸೊ ಅಲ್ಲಿ ನಮ್ಮಲ್ಲಿ ದೃಷ್ಟಿಕೋನ ವ್ಯತ್ಯಾಸ ಇದ್ದಾಗ, ಬೇರೊಬ್ರು ಹೇಳ್ತಕ್ಕಂಥ ವಿಚಾರಗಳಲ್ಲಿ ಭಿನ್ನತೆಯನ್ನ ನೋಡಿದಾಗ, ಕುಟಿಲತೆಯನ್ನ ನೋಡಿದಾಗ, ನಾವು ಅದನ್ನ ತಪ್ಪಾಗಿ ಅರ್ಥೈಸ ಮಾಡೋ ಮಟ್ಟಿಗೆ ಹೋದಾಗ ಆ ಊರಲ್ಲಿ ಯಾವುದೇ ಬೆಳವಣಿಗೆ ಆಗಲ್ಲ. ಆ ಜನಾಂಗದಲ್ಲಿ ಯಾವುದೇ ಬೆಳವಣಿಗೆ ಆಗಲ್ಲ. ಆ ಥರದ ಮನೋಭಾವವನ್ನು ಹೋಗಬೇಕು, ಒಂದು ಒಳ್ಳೆಯ ರೀತಿಯ ಭಾವನೆಯನ್ನು ಬೆಳೆಸಬೇಕು ಅಂತ ಆ ತನ್ನೂರಿನ ಜನರಿಗೆ ಎಚ್ಚರಿಸ್ತಕ್ಕಂಥ ಒಂದು ಲೇಖನ ಅನ್ಬೋದು. ಬಹುಶಃ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅವರು ಅಲ್ಲಿ ಬಸವಪಟ್ಟಣನ ಬೆಂಕಿಪಟ್ಟಣ ಅಂತ ಹೇಳಿದಾಗ ಅವರು ವ್ಯಥೆ ಪಡ್ತಾರೆ. ಈ ಥರ ನಮ್ಮೂರ ಬಗ್ಗೆ ಹೇಳ್ಬಿಟ್ಟು, ಅಂದರೆ ಅವರ ಊರಿನ ಮೇಲೆ, ಅವರು ಬೆಳೆದು ಹುಟ್ಟಿದ ಊರಿನ ಮೇಲೆ ಅವರು ಏನು ಅಭಿಮಾನವನ್ನು ವ್ಯಕ್ತಪಡಿಸ್ತಾರಲ್ಲ, ಅದು ನಿಜವಾಗ್ಲೂ ಮೆಚ್ಚಬೇಕಾದಂಥದ್ದು. ಚೆನ್ನಾಗಿ ನೀವು ಓದಿದ್ದೀರಾ ಕೃತಿ ಅನ್ಸುತ್ತೆ. ಹೌದು. ಈಗ ಬಸವಪಟ್ಟಣನ ಬೆಂಕಿಪಟ್ಟಣ ಅಂತ ಅಲ್ಲಿ ಯಾರೋ ಉಲ್ಲೇಖ ಮಾಡಿದಾಗ ಆ ಲೇಖಕರಿಗೆ ಒಂದ್ ಕಡೆ ನೋವಾಗತ್ತೆ. ಹೌದು, ಅದರ ಮುಂದುವರೆದ ಭಾಗ ನೋಡಿ ಮತ್ತೆ ಅವ್ರು ಹೇಳಿದ್ರಲ್ಲಿ ನ್ಯಾಯ ಇದೆ ಎಂದು ಅನ್ಸುತ್ತೆ. ಯಾಕಂತಂದ್ರೆ ಬೆಂಕಿ ಹಚ್ಚತಕ್ಕಂತ ಜನಗಳ ಸಂಖ್ಯೆ ಜಾಸ್ತಿ ಅಂತ ಅಂದಾಗ ಅದು ಒಂದು ಅವ್ರು ಹೇಳಿರ್ತಕ್ಕಂಥ, ಅವ್ರು ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಸತ್ಯತೆ ಇದೆ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ತಕ್ಕಂಥ ಮನೋಭಾವ. ಅದಾದ್ಮೇಲೆ ಒಂದು ವಿಷಯ ಸರ್ ನಾನು ಗಮನಿಸಿದ್ದು ಅಲ್ಲಿ, ನಾನು ಕಣ್ಣಾರೆ ಕಂಡಿರ್ತಕ್ಕಂಥ ಘಟನೆ ನಮ್ಮ ಒಂದು ಊರುಗಳಲ್ಲಿ ನಡೆದಿರ್ತಕ್ಕಂಥದ್ದು. ಅವರಲ್ಲಿ ಹೇಳ್ತಾರೆ, ಹಿರಿಯರು ಒಂದು ಆಜ್ಞೆ ಮಾಡಿದಾಗ ಯಾರು ಎರಡು ಪಂಗಡಗಳು ಮಾತಾಡಬಾರದು ಅಂತ ಒಂದು ಪ್ರಸಂಗ ಬಂದಾಗ ಕೆಲವು ದಿನಗಳ ನಂತರ ಯುವಕರು ಸುಮ್ಮನೆ ಇರಲ್ಲ, ಅವರು ಮಾತಾಡ್ಕೊಳ್ತಾರೆ, ಮತ್ತೆ ಒಂದಾಗ್ಬಿಡ್ತಾರೆ. ಈ ಥರ ಘಟನೆಗಳು ನಾನು ಸಾಕಷ್ಟು ನೋಡಿದ್ದೀನಿ ಕೂಡ. ಸೊ ಭಾಳ ಒಂಥರ ಚೆನ್ನಾಗಿದೆ, ಅವ್ರು ತುಂಬ ಚೆನ್ನಾಗಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಂದು ಉಲ್ಲೇಖ ಇದೆ, ಊರಿನ ಹಳೆ ಹಿರಿತಲೆಗಳಿದಾವಲ್ಲ, ಹೌದು, ಯುವ ಪೀಳಿಗೆ ಏನೋ ಒಂದು ಮಾಡೋದಕ್ಕೆ ಹೊಂಟಾಗ ಅದಕ್ಕೆ ಅಡ್ಡಗಾಳ ಹಾಕ್ತಕ್ಕಂಥ ಮನೋಭಾವ ಇದ್ದಲ್ಲಿ ಆ ಊರಿನ ಪ್ರಗತಿ ಆಗೋದಿಲ್ಲ ಅಂತ. ಓಕೆ, ಅಡ್ಗಾಲ್ ಹಾಕ್ಬಾರ್ದು ಅಂತೀರಾ? ಹಾಕ್ಬಾರ್ದು ಅಂದ್ರೆ ಏನ್ ಸಂದೇಶ? ವಿಚಾರಗಳಲ್ಲಿ ಭಿನ್ನತೆ ಇರ್ಬೋದು, ಯುವ ಪೀಳಿಗೆ ಕ್ರಾಂತಿಕಾರಕ ಮನೋಭಾವನ ತೋರ್ಬೋದು, ಅದರ ವಿಚಾರಗಳಲ್ಲಿ ಒಂದು ಅಡ್ವಾನ್ಸ್ ಆಗಿ ಮುಂದುವರೆಕ್ ಹೋಗ್ಬೋದು. ಅಲ್ಲ, ನಾನು ಕೇಳ್ತಾ ಇರೋದು, ಲೇಖಕರು ನಿಮ್ಮ ಮೂಲಕ, ಈ ಒಂದು ಕೃತಿಯ ಮೂಲಕ, ಈ ಒಂದು ಲೇಖನದಲ್ಲಿ, ಈ ಒಂದು ಪ್ರಬಂಧದಲ್ಲಿ ಏನ್ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದೆ. ದೃಷ್ಟಿಕೋನ, ನೋಡ್ತಕ್ಕಂಥ ರೀತಿ, ಯೋಚನೆ ಮಾಡ್ತಕ್ಕಂಥ ಪ್ರವೃತ್ತಿಯಲ್ಲಿ ಕೆಟ್ಟತನ ಇದ್ದಾಗ ಅದರಲ್ಲಿ ಯಾವುದೇ ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ನನ್ನೂರು ನನ್ನ ಜನ ಇರ್ತಾರೆ. ಜೊತೆಗೆ ನನಗನ್ಸಿದ್ದು, ಜನ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಹೊಂದ್ಕೊಂಡು ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸ್ಕೊಂಡು ಅಲ್ಲೇನೆ ಕೂತು ಬಗೆಹರಿಸ್ಕೊಂಡು ನೀವು ಸಂತೋಷವಾಗೆಲ್ಲ ಸಹಬಾಳ್ವೆಯನ್ನು ನಡೆಸಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಂಥ ವಿಚಾರ. ಸೊ ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಸರ್, ಭಾಳ ಚೆನ್ನಾಗಿ ನೀವು ವಿವರಣೆ ಕೊಟ್ರಿ. ನಮ್ಮೂರು ಹೇಗೆ ಚಂದವೋ ಅಂತ ಒಂದು ಹಾಡು ಬೇರೆ ಇದೆ, ನಮ್ಮೂರು ಚಂದವೋ, ನೀವು ಚೆನ್ನಾಗಿ ಆಡ್ತೀರಾ ಅಂತ. ಹೌದೌದು, ಪ್ರತಿಯೊಬ್ಬರಿಗೂ ಅವ್ರವ್ರ ಊರು ಯಾವತ್ತೂ ಕೂಡ ಇಷ್ಟನೇ. ನಾವು ಎಲ್ಲಾದ್ರೂ ಹೊರಗಡೆ ಹೋದಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಇನ್ನೇನು ಊರು ಹತ್ರ ಇದೆ, ಇನ್ನೊಂದು 5 ಕಿಲೋಮೀಟರ್, ಏನೋ ಒಂದು ಮನಸ್ಸಿಗೆ ಒಂದು ಹಗುರ ಅಂತ. ನಮ್ಮ ಕೆಲಸ ಅಥವಾ ಕಾರ್ಯನಿರ್ಮಿತ ನಾವು ಬೇರೆ ಊರಲ್ಲಿ ನೆಲೆಸಿಕೊಂಡಿರ್ಬೇಕು ಸರ್, ಲೇಖಕರು ಕಡೆ ನಿಲ್ತಾರೆ, ನೆಲೆಸಿರ್ಬೋದು. ಆದ್ರೆ ನಾನು ಹುಟ್ಟಿರ್ತಕ್ಕಂಥ ನನ್ನೂರು ಅಂತ ಜಾಗಕ್ಕೆ ಹೋದಾಗ ಆಗ್ತಕ್ಕಂಥ ತೃಪ್ತಿ, ಆನಂದಕ್ಕೆ ಪಾರವೇ ಇರಲ್ಲ. ಹೌದು ಸರ್, ನೀವು ಈ ಲಲಿತ ಪ್ರಬಂಧವನ್ನು ಭಾಳ ಚೆನ್ನಾಗಿ ತುಂಬ ಆಳಕ್ಕೆ ಇಳಿದು ಓದಿದ್ದೀರಾ ಅಂತ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದರಲ್ಲಿ ಲಲಿತ ಪ್ರಬಂಧ ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದೇನೆಂದರೆ ಅಲ್ಲಿ ಹಾಸ್ಯದ ಘಟನೆಗಳು ಇರ್ತವೆ ಅಂತಕ್ಕಂಥದ್ದು. ಇಲ್ಲಿ ಆ ಥರದ್ದು ಏನಾದರೂ ನಿಮಗೆ ಯಾವಾಗಲೂ ಸದಾಕಾಲ ನೆನಪಿಟ್ಕೊಳ್ತಕ್ಕಂತಹ ಅಥವಾ ನಿಮ್ಮನ್ನು ನಗೆಗಡಲಲ್ಲಿ ತೇಲಿಸ್ತಕ್ಕಂತಹ ಹಾಸ್ಯದ ಘಟನೆಗಳು, ಸರ್ ಪ್ರಶ್ನೆ ಪೂರ್ತಿ ಮಾಡ್ಬಿಡ್ತೀನಿ, ಹಾಸ್ಯದ ಘಟನೆಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಅದನ್ನ ಹಂಚ್ಕೊಳ್ಳಿ. ಹಾಗೆ ಅಲ್ಲಿ ಹೆಲ್ಮೆಟ್ ಪುರಾಣ ಅಂತ ಒಂದು ಕಥೆ ಇದೆ. ಸೊ ಅದರ ಮುಖಾಂತರ ಇವರು ಹೇಗೆ ಹಾಸ್ಯದ ಒಂದು ಸವಿಯನ್ನು ಉಣಬಡಿಸ್ತಾರೆ ಲೇಖಕರು. ಟ್ರಾಫಿಕ್ ಇಲಾಖೆ ಇದೆಯಲ್ಲ, ಸಂಚಾರಿ ಇಲಾಖೆ, RTO ಸಂಚಾರಿ ಇಲಾಖೆ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿದೆ, ಮಾಡಿದ್ರು. ಅದರಲ್ಲೂ ಕೂಡ ಅದು ಬಹಳಷ್ಟು ಸಣ್ಣ ತಾಲೂಕುಗಳಲ್ಲಿ ಸವಾರನ ಒಬ್ಬ ಹೆಲ್ಮೆಟ್ ಅನ್ನು ಹಾಕಬಹುದು. ಇಂತ ಬೆಂಗಳೂರಿನಂತ ಮಹಾನಗರಗಳಲ್ಲಿ ಹಿಂಬದಿ ಸವಾರರು ಹಾಕಬೇಕು, ಮುಂಬದಿ ಸವಾರರು ಮಕ್ಕಳಿದ್ರೆ ಮಕ್ಕಳು ಹಾಕೋಬೇಕು. ಸೊ ಹಾಗಾಗ್ಬಿಟ್ಟು ಇಡೀ ನೀವು ಟ್ರಾಫಿಕ್ ಜಾಮ್ ಆದಾಗ ನೋಡಿ ಎಲ್ಲಾ ತಲೆಗಳು ಹೆಲ್ಮೆಟ್ ಹಾಕೊಂಡಿರ್ತಕ್ಕಂಥ ದೃಶ್ಯ ಒಂದು ತುಂಬಾ ಇದ್ರಲ್ಲಿ ಕಾಣುತ್ತೆ. ಇಲ್ಲಿ ಲೇಖಕರು ಹೆಲ್ಮೆಟ್ ಪುರಾಣದಲ್ಲಿ ಏನ್ ಹೇಳಕ್ ಹೋಗ್ತಾರೆ ಅಂತಂದ್ರೆ, ಪತ್ನಿಯೊಂದಿಗೆ ಯಾವುದೋ ಒಂದು ಮಾಲಲ್ಲಿ ಖರೀದಿ ಮಾಡಕ್ ಹೊರಟಿರ್ತಾರೆ ಅವರು. ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ನಿ ಹೆಲ್ಮೆಟ್ ಅನ್ನು ಹಾಕೊಳ್ತಕ್ಕಂಥದ್ದು, ಆಮೇಲೆ
ಹೆಲ್ಮೆಟ್ ಅನ್ನು ಹೆಚ್ಚುವರಿಯಾಗಿ ಖರೀದಿ ಮಾಡಕ್ಕೆ ಮುಂದಾಗ್ತಕ್ಕಂಥ ಅದು ಮ್ಯಾಚಿಂಗ್ ಅಂದ್ರೆ ತಾನು ಹಾಕೊಳ್ತಕ್ಕ ನೀವು ಗಂಡಸರು ಯಾವ್ದು ಬೇಕಾದ್ರೆ ಹಾಕೊಂಡು ನೀವು ಹೋಗ್ತೀರಾ, ಆದ್ರೆ ಹೆಣ್ಮಕ್ಳು ನಾವು ಆ ಮಟ್ಟಿಗೆ ಹೋಗಕ್ ಸಾಧ್ಯ ಇಲ್ಲ. ನಮ್ಮ ಸೀರೆಗೆ ಮತ್ತು ಹೆಲ್ಮೆಟ್ಗೆ ಮ್ಯಾಚಿಂಗ್ ಆಗ್ತಕ್ಕಂಥ ಸೀರೆ, ಬಳೆ, ಲಿಪ್ಸ್ಟಿಕ್. ಅಂದ್ರೆ ಆದ್ರೆ ಅಲ್ಲಿ ಲೇಖಕರು ಹೇಳ್ತಾರೆ, ಎಷ್ಟು ಹೆಲ್ಮೆಟ್ ಅನ್ನ ನೀನು ಮ್ಯಾಚಿಂಗ್ ತಕ್ಕಂದ್ರೆ ತಂದಿಡ್ತೋ ಮಟ್ಟಿಗೆ ಹೋಗ್ತೀಯಾ ನೀನು ಅಂತ ಹೇಳ್ತಾರೆ. ಆಮೇಲೆ ಆ ಹೆಲ್ಮೆಟ್ ಅನ್ನ ಧರಿಸ್ಕೊಂಡು ಆ ಮಗನನ್ನು ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಆ ಮಗ ತಲೆಗೆ ಮಾತ್ರ ರಕ್ಷಣೆ ಇದೆ ಮತ್ತು ಮೈಕೈಗೆ ಏನ್ ರಕ್ಷಣೆ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದು. ಆಮೇಲೆ ಅದನ್ನ ಹೆಲ್ಮೆಟ್ ಅನ್ನ ಕಳ್ಕೊಳ್ತಕ್ಕಂಥದ್ದು. ಅದನ್ನ ಮಾಲಲ್ಲಿ ಲೇಖಕರು ಅದನ್ನ ಇದರಲ್ಲಿ ಇಡಕ್ ಹೋಗ್ತಾರೆ, ಅದನ್ನ ಟ್ರಾಲಿಯಲ್ಲಿ ಇಡ್ಕೊಳಕ್ ಹೋಗ್ತಾರೆ. ಟ್ರಾಲಿ ಅವರು ಅಲ್ಲಿರ್ತಕ್ಕಂಥ ಬೇರೆ ತಕ್ಕೊಡ್ರಿ ನೀವು ಅಲ್ಲಿ ಇಡ್ಬೇಡಿ, ಅವ್ರು ಅಂಗಡಿಯವ್ರು ಏನ್ ಅನ್ಕೊಂತ ಹೇಳ್ತಾರೆ ಅಂತಂದಾಗ ಅದನ್ನ ತೆಗೆದು ಬೇರೆ ಕಡೆ ಇಟ್ಟು ಹೋದಾಗ ಮತ್ತೆ ಅದೆಲ್ಲ ಮುಗಿಸ್ಕೊಂಡ್ಬಂದು ಸೇವಪುರಿ ತಿನ್ನೋಕೆ ಹೋದಾಗ ಆ ಮೊಬೈಲನ್ನು ಇದು ಏನೋ ಹೆಲ್ಮೆಟ್ ಅನ್ನ ಕಳ್ಕೊಳ್ತಕ್ಕಂಥದ್ದು. ಸೊ ಆ ಕಳ್ಕೊಂಡು ಮತ್ತೆ ಅದು ಪೊಲೀಸ್ನ ಕೈಗೆ ಅಂದ್ರೆ ಅವರು ಹೋಗ್ತಾರೆ, ಅಲ್ಲಿ ಹೇಳ್ತಾರೆ ಅವರು, ನಾನು ಇವಾಗ ಸಿಗಾಕೊಂಡ್ ಬೀಳಬಾರ್ದು, ಹೆಲ್ಮೆಟ್ ಇಲ್ದಂಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರ ದಾಳಿ ಆಗದೆ ಇರ್ತಕ್ಕಂಥ ಬೇರೆ ಬೇರೆ ಅನ್ಯ ಮಾರ್ಗಗಳನ್ನ ಹುಡ್ಕೊಂಡು ಶಾರ್ಟ್ ಕಟ್ ಹುಡ್ಕೊಂಡು ಹೋಗ್ತಾರ ಸಂದರ್ಭಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಅವರು ಸಿಗಾಕೊಂಡು ತಮ್ಮ ಪೆನಾಲ್ಟಿಯನ್ನ ಕಟ್ತಕ್ಕಂಥ ಒಂದು ವಿಷಯ ನೋಡ್ತಾರೆ. ಇದು ನೋಡ್ರಿ, ಇದೊಂದೇ ಹೇಳೋದ ಹೆಲ್ಮೆಟ್ ಪುರಾಣ. ಇದನ್ನು ಪುರಾಣ ಅನ್ನೋ ಪದ ಬಳಸ್ತಾರೆ ಅವರು. ಹೆಲ್ಮೆಟ್ ಅಂದ ಕೂಡಲೇ ನಾವು ಸಾಮಾನ್ಯವಾಗಿ ಬಳಸ್ಕೊಂಡು ಹೋಗ್ತೀವಿ. ಇದನ್ನ ಒಂದು ಸ್ಥಿರಸ್ತ್ರಾಣ ಅಂತ ಏನೋ ಹೇಳ್ತೀವಿ, ಅಥವಾ ರಕ್ಷಾ ಕವಚ ಅಂತ ಏನೋ ಹೇಳ್ಕೊಳ್ತೀವಿ. ಆದ್ರೆ ಅದನ್ನು ಕೂಡ ಒಂದು ಲಲಿತ ಪ್ರಬಂಧದ ರೀತಿಯಲ್ಲಿ ಅದರ ಧರಿಸುವಿಕೆಯಿಂದ ಆಗ್ತಕ್ಕಂಥದ್ದು, ಆ ಧರಿಸೋಕ್ಕೆ ಮನೆಯಲ್ಲಿ ಇರ್ತಕ್ಕಂಥ ಮಡದಿ ಮಾಡ್ತಕ್ಕಂಥ ಆಯ್ಕೆಗಳಿಗೆ ಸಂಬಂಧಪಟ್ಟಂತ ಇರ್ಬೋದು, ಅದರ ವಿವರಣೆ ಇದೆ ಅಲ್ಲ, ಒಂದು ರೋಚಕ, ಬಹಳ ಚೆನ್ನಾಗಿದೆ. ನನಗನ್ಸಿದ್ದು, ನಾನು ಇವರು ಬಹಳಷ್ಟು ಕೃತಿಗಳನ್ನು ಓದಿದ್ದೀನಿ. ನನಗೆ ಅಲ್ಲಿ ವಿಮರ್ಶೆ ಅಂತ ಬಂದಾಗ ಇದನ್ನು ಹೇಳಬೇಕು, ನೆಗೆಟಿವ್ ಅಂತ ಅಲ್ಲ. ಅವರು ಆ ಹೆಲ್ಮೆಟ್ ಧರಿಸೋದರ ಒಂದು ವೈಜ್ಞಾನಿಕ ಇದನ್ನು ಕೊಡ್ಬೋದಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಅಂದರೆ ಅದ್ರ ಜೊತೆ ಮಾಹಿತಿ ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಅವರು ಮಾಹಿತಿ ಕೊಟ್ಟಿದ್ದಾರೆ ಸಾಕಷ್ಟು, ಜೊತೆಗೆ ವೈಜ್ಞಾನಿಕವಾಗಿ ಅದನ್ನು ಧರಿಸೋದ್ರಿಂದ ಏನಾಗುತ್ತೆ ಅಥವಾ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಿದ್ರೆ ಇನ್ನೂ ಸಹ ಚೆನ್ನಾಗಿರೋದು. ಒಂದು ಕಡೆ ಅದನ್ನ ಹೇಳ್ತಾರೆ, ಅದನ್ನ ರಕ್ಷಾ ಕವಚ ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ಅಲ್ಲ, ಕೆಲವರು ಏನು ಮಾಡ್ತಾರೆ, ನಮ್ಮ ಬೆಂಗಳೂರು ಅಂತ ಸಿಟಿಗಳಲ್ಲಿ ಏನು ಮಾಡ್ತಾರೆ, ಕೂದಲು ಉದುರು ಬಿಡುತ್ತೆ ಅನ್ನೋ ಥರ ಅವ್ರ ಭಾವನೆಗಳಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಇನ್ನು ಕೆಲವರು ಮ್ಯಾಚಿಂಗ್ ಹುಡುಕ್ತಾರಲ್ಲ ಅವರು ಹೆಲ್ಮೆಟ್ ಅಲ್ಲಿ, ಅದೊಂದು ಹಾಸ್ಯದ ವಿಚಾರ. ಹೌದೌದು. ಸೊ ಇನ್ನೊಂದು ಕಡೆ ಏನಂತ, ನಮ್ಮ ಬೆಂಗಳೂರು ಸಿಟಿಲಿ ಏನು ಮಾಡ್ತಾರೆ ಅಂದರೆ, ಎಲ್ಲಾದರೂ ವೈಟ್ ಶರ್ಟ್ ಹಾಕೊಂಡಿರೋ ಪೊಲೀಸರು ಕಾಣಿಸ್ತಾರೆ ಹೆಲ್ಮೆಟ್ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಎಲ್ಲೋ ಗಾಡೀಲಿ ತೆಗೆದುಕೊಂಡಿರ್ತಾರೆ. ಸೊ ಆ ಥರ ಅಂದರೆ ನಿರ್ಲಕ್ಷ್ಯದಿಂದ ಎಷ್ಟೋ ಸಲ ಅಪಘಾತಗಳಾಗಿ ಅವರು ಸಾವನ್ನು ಒಪ್ಪಿರ್ತಕ್ಕಂಥ ಘಟನೆಗಳು ಕೂಡ ಭಾಳಷ್ಟು ನೋಡ್ತಾ ಇರ್ತೀವಿ, ನಡೀತಾ ಇರ್ತವೆ ಅಂತ. ಹಾಸ್ಯದ ರೂಪದಲ್ಲಿರ್ತಕ್ಕಂಥ ಈ ಹೆಲ್ಮೆಟ್ ಪುರಾಣವನ್ನು ಗಂಭೀರ ರೀತಿಯಲ್ಲೂ ಕೂಡ ಅದರ ಅವಶ್ಯಕತೆ ಬಗ್ಗೆ ಅಂದರೆ ಓದುಗ ಅದನ್ನ ಓದಬೇಕಾದ್ರೆ ಅನುಭವಿಸ್ತಾನೆ, ಜೊತೆಗೆ ನಗ್ತಾನೆ ಅಂತ ಭಾಳಷ್ಟು ಅಂದರೆ ಒಂದು ಹಾಸ್ಯವನ್ನ ನೀಡುತ್ತೆ, ಓದುಗನನ್ನು ನಗಿಸುತ್ತೆ ಅಂತಕ್ಕಂಥ ಈ ಲೇಖನ ಅಂತ ನೀವು ಹೇಳಿಕೊಟ್ಟಿದ್ದೀರ. ಒಂದು ಹಾಸ್ಯಮಯ ಘಟನೆ ನಮ್ಮ ಮನೇಲಿ ನಡೆದಿದ್ದು, ಇದು ಓದಬೇಕಾದ್ರೆ ನನ್ನ ಮಗನ ಜೊತೆ ಶೇರ್ ಮಾಡ್ಕೊಂಡೆ. ಈ ಥರ ಬರೆದಿದ್ದಾರೆ, ತುಂಬ ನಗು ಬರ್ತಾಯಿತ್ತು. ನಾನು ಯಾಕೆ ಸುಮ್ಮನೆ ನಗ್ತಾ ಇದ್ದೆ, ನನ್ನ ಪಾಡಿಗೆ ನಾನು, ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳಿದಾಗ ನಮ್ಮ ಇವರು ಪ್ರಕಾಶ್ ಅವರು ಈ ಥರ ಬರೆದ್ಬಿಟ್ಟವ್ರೆ, ಅದಕ್ಕೆ ತಡೆಯೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ ಅಂತ ಹೇಳಿದೆ. ಅದು ಅವ್ನ ಮನಸ್ಸಲ್ಲಿತ್ತು. ಇನ್ನೊಂದು ದಿನ ಏನೋ ಊಟ ಮಾಡಿದ ನಂತರ ಕುತ್ಕೊಂಡಿರ್ಬೇಕಾದ್ರೆ ಅವ್ರು ತೇಗ್ ಬಂತು, ಒಂದು 2-3 ಸಲ ತೇಗ್ ಬಂದುಬಿಡ್ತು. ಯಾಕಪ್ಪ ಹಿಂಗೆ ತೆಗ್ತಾ ಇದೆ ಅಂದರೆ, ತೇಗ್ ಬಿಡೋ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ಅಂತಂದ. ಅವಾಗ ನೋಡ್ರಿ, ಇದು ಎಷ್ಟು ಮಟ್ಟಿಗೆ ಅಪಾನವಾಗಿ ಕಾಂಪಿಟೇಷನ್ ಎಷ್ಟು ತೇಗ್ ಬಿಡೋ ತನಕ ಹೋಯ್ತು ಅಂತಕ್ಕಂಥದ್ದು. ಅಂದರೆ ಅದು ಓದುಗನ ಮನಸ್ಸಲ್ಲಿ ಅಚ್ಚಳಿಯದೇ ಉಳಿತಕ್ಕಂಥದ್ರ ಜೊತೆಗೆ, ಅಂದರೆ ಈ ಥರ ಹಾಸ್ಯ ಇದ್ದಾಗಲೇ ನಾವು ನೆನ್ಪಿಟ್ಕೊಳ್ಳೋದು. ಅದಲ್ಲ, ಒಂದು ಈ ಕೃತಿಯಲ್ಲಿ ಇನ್ನೊಂದು ವಿಶೇಷತೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇದ್ರ ಬಗ್ಗೆನೂ ಆ ಲೇಖಕರಿಗೆ ಯಾವ ಒಂದು ವಿಚಾರ ಬಂತು ಗೊತ್ತಿಲ್ಲ. ಅದು ಯಾಕಂದ್ರೆ ಇದನ್ನು ಕೂಡ ಒಂದು ಲಲಿತ ಪ್ರಬಂಧ ಬರೀಬಹುದು ಅನ್ನೋ ಭಾವನೆ ಬಂತಲ್ಲ, ಅದ್ರ ಬಗ್ಗೆ ಒಂದು ಮೆಚ್ಚುಗೆ. ಅಲ್ಲ, ಜೊತೆಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ, ಅದು ಎಷ್ಟು ಒಳ್ಳೆಯದು, ಅದು ಯಾವ ಥರ ನೀವು ಆರೋಗ್ಯವನ್ನು ಇಟ್ಕೊಳ್ಬೇಕು, ಶುಚಿತ್ವ ಅಥವಾ ನೈರ್ಮಲ್ಯತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿಜವಾಗ್ಲೂ ಅವರ ಧೈರ್ಯವಂತಿಕೆಯನ್ನು ಮೆಚ್ಕೊಳ್ಬೇಕಾದ್ರೆ ಧೈರ್ಯ ಮಾಡಲ್ಲ. ಅಲ್ಲ, ಈ ಸಾಮಾನ್ಯವಾಗಿ ಯಾರಾದ್ರೂ ಲೇಖಕರು ಇದ್ರ ಬಗ್ಗೆ ಬರೀಬೇಕು ಅಂತ ಮನೋಭಾವ ಬಂದರೂ ಕೂಡ ಒಂದು ಅವ್ರಿಗೆ ಹಿಂಜರಿಕೆ ತೋರ್ತಕ್ಕಂಥ, ಬೇಡಪ್ಪ ಏನ್ ಅನ್ಕೊಂತಾರೋ, ಓದುಗರು ಏನು ನಗ್ತಾರೆ ಅನ್ನೋ ಭಾವನೆ ಬರ್ತಿತ್ತು, ಅಥವಾ ಏನು ಅನ್ಕೊಳ್ತಾರ ಅನ್ನೋ ಭಾವನೆ. ಬಟ್ ಅದು ಮಾಹಿತಿ ಜನಗಳಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬಂತು. ಜೊತೆಗೆ ಇನ್ನೊಂದು ಲೇಖನ ಬೆಳಗಿನ ಕನಸುಗಳು ಅಂತ, ಬಹಳ ಚೆನ್ನಾಗಿದೆ. ನಾನು ಕೂಡ ಅದು ಓದಿದೆ. ಅದರಲ್ಲಿ ಅವ್ರ ಊರಲ್ಲಿ, ಅವರ ಬಸವಾಪಟ್ಟಣದಲ್ಲೇ ಎಲ್ಲೋ ಒಂದು ಕಡೆ ಸಿಂಗಾಪುರವನ್ನು ಕಟ್ತಕ್ಕಂಥ ಯಾವುದೋ ವಿಷಯ, ಕೌಲಾಲಂಪುರ ಅಂತಕ್ಕಂಥ ಸಿಟಿಯನ್ನು ಕಟ್ತಕ್ಕಂಥದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ನಮ್ಮಲ್ಲೂ ಭಾಳಷ್ಟು ನಂಬಿಕೆಗಳಿದೆ, ನಾವು ಬೆಳಗಿನ ಜಾವ ನೋಡ್ತಕ್ಕಂಥ ಕನಸುಗಳು ಸತ್ಯ ಆಗ್ಬಿಡ್ತವೆ ಅಂತಕ್ಕಂಥದ್ದು. ಅವರಲ್ಲಿ ಪ್ರಶ್ನೆ ಮಾಡ್ತಾರೆ, ನಮ್ಮ ಊರ ಪಕ್ಕದಲ್ಲಿ ಕೌಲಾಲಂಪುರ ಬಂದಿತ್ತು, ಸತ್ಯ ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಹಳ್ಳಿ ಹಂಗೆ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ಪಡ್ಲಿ? ಬೆಳಗಿನ ಕನಸುಗಳು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಒಂದು ಪದವನ್ನು ಬಳಸ್ತಾರೆ.
ಮಾನವ ಕತ್ತಲಲ್ಲಿ ಬೇಕಾದ್ರೆ ಬದುಕ್ ಬರ್ತಾನೆ, ಆದ್ರೆ ಕನಸುಗಳಿರದೆ ಬದುಕಕ್ಕಾಗಲ್ಲ ಅಂತ. ಕನಸುಗಳು ಬೇಕು. ಆ ಕನಸುಗಳು ಮುಂದೆ ನಮಗೆ ಸಾಕಾರ ಮಾಡೋ ಮಟ್ಟಿಗೆ ನಮ್ಮ ಪ್ರಯತ್ನಗಳಿರ್ಬೇಕು. ಸೊ ಹಾಗಾಗಿ ಕತ್ಲಲ್ಲಿ ಬೇಕಾದ್ರೆ ಬದುಕ್ತಾನೆ, ಅದು ಕನಸುಗಳಿಲ್ಲದೆ ಮನುಷ್ಯ ಬದುಕಕ್ಕಾಗಲ್ಲ ಅನ್ನೋ ಒಂದು ಒಕ್ಕಣೆಯೊಂದಿಗೆ ಆ ಒಂದು ಕಥೆಯನ್ನು ಶುರು ಮಾಡ್ತಾರೆ. ಯಾವುದೋ ಬೆಳಗಿನ ಕನಸು. ಅಲ್ಲಿ ಕೋಲಾಂಪುರ ರಾತ್ರಿ ಕನಸು ಕಾಣ್ತಾ, ಅಂದರೆ ಲೇಖಕರ ಮೂಲ ಸ್ಥಾನ ಇದೆಯಲ್ಲ ಅದು ಬಸವಾಪಟ್ಟಣ ಇದ್ರೂ ಕೂಡ ಬಸವಾಪಟ್ಟಣದಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಿರಡೋಣಿ ಅಂತ ಊರಿಂದ ಬಂದಿದ್ದೀನಿ ನಾನು ನನ್ನ ಊರಿಗೆ ಅಂತ ಬಸ್ಸಿನ ಸೌಕರ್ಯಗಳು ಏನೂ ಇರಲಿಲ್ಲ. ಹೋಗ್ತಿರ್ಬೇಕಾದ್ರೆ ಎಮ್ಮೆ ತೊಳಿತಕ್ಕಂಥ ವ್ಯಕ್ತಿ ಅಲ್ಲಿ ಹೋಗ್ಬೇಡ ಅಂತ ಹೇಳಿದವನು, ಅದು ಬೇರೆದ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು ಅಂತ ಹೇಳಿರ್ತಕ್ಕಂಥದ್ದು, ಅದೆಲ್ಲ ಕನಸು ಬಿದ್ದಾಗ ಎಚ್ಚರ ಆದಾಗ ಅದೇನು ಇರಲ್ಲ, ತಾನಿರ್ತಕ್ಕಂಥ ತನ್ನ ಹಳ್ಳಿ ಅದೇ ರೀತಿಲಿ ಇತ್ತು. ಆಗ ಭಯ ಅನ್ಸುತ್ತೆ ಅವ್ರಿಗೆ, ಇದು ಯಾಕೆ ನನಗೆ ಈ ಥರದ ಕನಸು ಬಂತು, ಬೆಳಗ್ಗೆ ಕನಸು ಬಿದ್ದಾಗ ಅದು ನಿಜ ಆಗತ್ತೇನೋ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯರ ಹತ್ರ ಹೋಗಿ ಕೇಳ್ತಾರೆ ಅವರು. ಹಿಂಗೆ ನಾನೇನಾದ್ರು ಪೂರ್ವ ಜನ್ಮದಲ್ಲಿ ಬಾಳೆಗಾರ ಕೆಂಗಣ್ಣ ನಾಯಕನಾಗಿದ್ದ ಅಥವಾ ಯಾವುದೋ ಬ್ರಿಟಿಷ್ ವೈಸ್ರಾಯ್ ಏನಾದ್ರು ಆಗಿದ್ದ, ನಾನು ಸ್ವಲ್ಪ ನೋಡಿ ನನ್ನ ಗ್ರಹಗತಿಗಳನ್ನು ನೋಡಿ ನನ್ನ ಜಾತಕವನ್ನು ನೋಡಿ ಹೇಳಿದಂದಾಗ ಅವರು ನಗ್ತಾರೆ. ನಗ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಸೊ ಹಂಗಂದಾಗ ಇಲ್ಲಿ ಬೆಳಗಿನ ಕನಸು ನಿಜ ಆಗದೆ ಅನ್ನೋದು ಆಗಿದ್ರೆ ನನ್ನ ದೇಶ ನಾನು ಊರು ಯಾವಾಗ ಕೋಲಾಂಪುರ ಆಗ್ತಿತ್ತು ಅನ್ನೋ ಒಂದು ಹಾಸ್ಯದ ರೂಪದಲ್ಲಿ ಅದನ್ನ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಜ್ಯೋತಿಷಿಗಳ ಬೂಟಾಟಿಕೆಯನ್ನು ಕೂಡ ಅವರು ಹೊರಗಡೆ ತೆಗೆಯೋದಕ್ಕೆ ಒಂದು ಪರೋಕ್ಷವಾಗಿ ಪ್ರಯತ್ನ. ಆಮೇಲೆ ನಾನು ಅದನ್ನ ಹೇಳ್ತಾರೆ, ನಾನು ಹಿಂಗ್ ಕನ್ಸು ಬಿದ್ದುಬಿಟ್ಟಿದೆ, ಇದು ನಿಜ ಆದ್ರೆ ಎಷ್ಟೋ ತೊಂದರೆಗಳಾಗತ್ತೆ, ಹಾಗಾಗಿ ಏನಾದ್ರು ಶಾಂತಿ ಮಾಡ್ಬೇಕನ್ನ ಅನ್ನುವಂತಾನು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಪರೋಕ್ಷವಾಗಿ ಈ ಮಾತನ್ನು ಹೇಳ್ತಾ ಕಳ್ಳ ಜ್ಯೋತಿಷಿಗಳು ಇನ್ನೊಂದು ಮಾತು ಹೇಳ್ತಾರೆ ಅವರು, ಕೆಟ್ಟ ಕನ್ಸು ಬಿದ್ದಿದ್ರೆ ಬಹುಶಃ ಜ್ಯೋತಿಷಿಗಳು ನೀವೇನೋ ಶಾಂತಿ ಮಾಡಿಸಿ ಹೋಮ ಮಾಡಿಸಿ ನಿಮ್ಮ ಜೋಪಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಎಲ್ಲೊಂದ್ ಕಡೆ ಈ ತರ ಒಂದು ಮೂಢನಂಬಿಕೆಗಳು ಸಮಾಜದಲ್ಲಿ ಇವತ್ತಿಗೂ ಕೂಡ ಬೇರೂರಿದಾವೆ. ಜನಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಸಂದೇಶವನ್ನು ಸಹ ಅಲ್ಲಿ ಕೊಡ್ತಾ ಹೋಗ್ತಾರೆ. ಪರೋಕ್ಷವಾಗಿ ಹಾಸ್ಯದ ತಮ್ಮ ಕನಸಿನ ಒಂದು ಮಾತನ್ನು ಹೇಳ್ತಾ ಈ ಶಾಂತಿ ಮಾಡಿಸೋದು ಅಥವಾ ಹೋಮ ಹವನ ಮಾಡಿಸ್ತಕ್ಕಂಥದ್ದು, ಅದಕ್ಕೆ ಪರಿಹಾರ ಮಾಡ್ಕೊಳಕ್ಕಂಥ ಈ ಕಳ್ಳ ಜ್ಯೋತಿಷಿಗಳು ಪುರೋಹಿತರು ಮಾಡ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಅದಕ್ಕೆ ಹೋಗಬೇಡಿ ಅಂತ ಪರೋಕ್ಷವಾಗಿ ಜನರನ್ನ ಎಚ್ಚರಿಸ್ತಕ್ಕಂಥ ಒಂದು ಇದು ಪ್ರಯತ್ನವನ್ನು ಕೂಡ ಒಂದು ಪ್ರಯತ್ನ ಶ್ಲಾಘನೀಯವಾದದ್ದು. ಅಬ್ದುಲ್ ಕಲಾಂ ಅವರು ಹೇಳಾಗೆ ಕನಸುಗಳ ಬಗ್ಗೆ ಹೇಳ್ತಾರೆ ಅವರು, ಕನಸುಗಳು ಭಾಳ ದೊಡ್ಡದಾಗಿ ಕಾಣಬೇಕು, ನೀವು ಯಾವುದೇ ರೀತಿಯ ಮಿತಿ ಇರೋದಿಲ್ಲ. ಎಲ್ಲೊಂದು ಕಡೆ ವಿಡಿಯೋ ನೋಡಬೇಕಾದ್ರೆ ಒಂದು ಚಿಕ್ಕ ಮಗು, 1.5 ವರ್ಷದ ಮಗು ಒಂದು ಹೆಬ್ಬಾವಿನ ಜೊತೆ ಆಟ ಆಡ್ತಾ ಇರುತ್ತೆ. ಅಲ್ಲಿ ಕೆಳಗಡೆ ಒಂದು ಇದಾಕಿರ್ತಾರೆ, ಒಂದು ಟ್ಯಾಗ್ಲೈನ್ ಹಾಕಿರ್ತಾರೆ, ನಿಮ್ಗೆ ಏನಾದರೂ ಲಿಮಿಟೇಷನ್ಸ್ ಇಲ್ಲ ಅಂದರೆ ನಿಮ್ಮ ಲೈಫ್ ಹಿಂಗೆ ಇರುತ್ತೆ ಅಂತ. ಇಲ್ಲಿ ನಾವೇನು ಮಾಡ್ಕೊಳ್ತೀವಿ, ನಮ್ಮದೇ ಆದಂಥ ಒಂದು ಸಂಕೋಲಗಳನ್ನು ಹಾಕ್ಕೊಂಡ್ಬಿಟ್ಟು, ಲಿಮಿಟೇಷನ್ಸ್ ಹಾಕ್ಕೊಂಡ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಅಪಾರವಾದಂತಹ ಅದ್ಭುತವಾದ ಶಕ್ತಿಯನ್ನು ನಾವು ಯಾವತ್ತೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಬಿಟ್ಟು ಇಲ್ಲದೇ ಇರತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಜೀವನವನ್ನು ಕಳಿತೀವಿ ಅಂತಕ್ಕಂಥದ್ದು. ಸೊ ದೊಡ್ಡದಾಗಿ ಕನಸು ಕಾಣಬೇಕು ಅಂತ ಅವರು ಪರೋಕ್ಷವಾಗಿ ನಮ್ಮ ಓದುಗರಿಗೆ ಒಂದು ಇದನ್ನ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ ಅಂತಕ್ಕಂಥದ್ದು. ಹಾಗೆ ಮುಂದೆ ಹೋಗ್ತಾ ಒಂದು ಬಸ್ ಬಗ್ಗೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಬಸ್ನಲ್ಲಿ ನಡೆದಂಥ ಒಂದು ಘಟನೆ ನಮಗೆ ನನ್ನ ಒಂದು ಯುವದಲ್ಲಿ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಊರಿಗೆ ಒಂದು ಬಸ್ ಬರ್ತಾ ಇತ್ತು, ಮುತ್ಯಾಲಮ್ಮ ಬಸ್ಸು ಅಂತ ಬರ್ತಾ ಇತ್ತು, ಬಹಳ ಫೇಮಸ್ಸು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಹುಶಃ PUC ಏನೋ ಹೋಗ್ಬೇಕಾದ್ರೆ ನಮಗೆ ಆ ಬಸ್ಸು ಮೇನು. ಆ ಬಸ್ಸು ದಿನಕ್ಕೆ ಎಷ್ಟು ಸಲ ದಿನ ಪಂಚರೇ, ಅದು ಒಂದಿನ ಪಂಚರ್ ಆಗದೆ ಇರ್ತಾ ಇರಲಿಲ್ಲ, ಒಂದಿನ ರಿಪೇರಿ ಆಗ್ತಾ ಇರ್ತಾ ಇರಲಿಲ್ಲ. ಅಲ್ಲಿ ಅವರು ಏನು ಇಲ್ಲಿ ಬರೆದಿದ್ದಾರೆ ಅದೇ ಥರದ ಘಟನೆಗಳು ಇಲ್ಲೂ ಕೂಡ ಮರುಕಳಿಸ್ತಾ ಇತ್ತು. ಬೇರೆ ಬೇರೆ ವರ್ಗದ ಜನ, ಕೂಲಿಯವರು, ಅವರ ಸಾಮಾನು ತೊಗೊಂಬರ್ತಾರೆ, ತರಕಾರಿ ಮಾರ್ತಕ್ಕಂಥವ್ರು ಆಗಿರ್ಬೋದು, ಆಮೇಲೆ ಬಡವರು, ಶ್ರೀಮಂತರು, ಅವಾಗೇನು ಕಾರುಗಳು ಅದೆಲ್ಲ ಹೆಚ್ಚಾಗಿರಲಿಲ್ಲ, ಎಲ್ಲರೂ ಅದರಲ್ಲೇ ಹೋಗಬೇಕಾಗಿತ್ತು. ಸೊ ಎಷ್ಟು ಚೆನ್ನಾಗಿ ಅದು ಚಿತ್ರಣವನ್ನು ಕೊಟ್ಟಿದ್ದಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಆ ಬಸ್ಸನ್ನು ಒಂದು ವಿಶ್ವವಿದ್ಯಾಲಯಕ್ಕೆ, ಯೂನಿವರ್ಸಿಟಿಗೆ ಹೋಲಿಸ್ತಕ್ಕಂಥದ್ದು ಬಹುಶಃ ಅದು ಸರಿ, ಕರೆಕ್ಟು ಅಂತ ನನಗೂ ಕೂಡ ಅನ್ನಿಸ್ತು. ನಿಮಗೆ ಅದ್ರ ಬಗ್ಗೆ ಅಭಿಪ್ರಾಯ? ಒಂದು ಅಂಶ ಹೇಳ್ಬೇಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ಜನರಲೈಸ್ ಮಾಡ್ತೀನಿ. ಇದು ಜನರಲೈಸ್ ಮಾಡಬೇಕು ಅಂತ ಅಂದರೆ ಅವರು ಲೇಖಕರು ಬಸ್ಸಿಗೆ ಸಂಬಂಧಪಟ್ಟಂತೆ, ಆ ಬಸ್ಸಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥ ಕೆಲವು ಅಂಶಗಳ ನಂತರ ಹೇಳ್ತೀನಿ. ಇಲ್ಲಿ ಲೇಖಕರು ಏನು ಮಾಡಿದ್ದಾರೆ, ಬಸ್ಸಿನ ಪ್ರಯಾಣವನ್ನು ಒಂದು ವಿಶ್ವವಿದ್ಯಾಲಯಕ್ಕೆ ಹೋಲಿಸಿದ್ದಾರೆ. ಅದು ಸೂಕ್ತ ಅನ್ಸುತ್ತೆ. ಯಾಕೆ ಗೊತ್ತಾ, ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ, ಹಳ್ಳಿಗಾಡಿನ ಬಸ್ನಲ್ಲಿ ವಿಶೇಷವಾಗಿ, ನಾನು ಪಟ್ಟಣದಲ್ಲಿ ಓಡಾಡ್ತಕ್ಕಂಥ ಬಸ್ಸಿನ ಬಗ್ಗೆ ಉಲ್ಲೇಖ ಹೇಳ್ತಾ ಇಲ್ಲ ಅವರು, ಒಂದು ಹಳ್ಳಿಯಲ್ಲಿ ಹೋಗ್ತಕ್ಕಂಥ ಬಸ್ಸಿನ ಬಗ್ಗೆ ಹೇಳ್ತಾರೆ. ಎಲ್ಲ ಥರದ ಜನ, ವಿದ್ಯಾರ್ಥಿಗಳಿಂದಿರ್ಬೋದು, ವೃದ್ಧರಿರ್ಬೋದು, ಬೇರೆ ಬೇರೆ ಎಲ್ಲ ಥರದ ಜಾತಿ ಧರ್ಮದವರು ಎಲ್ಲರೂ ಇರ್ತಾರೆ. ಅಲ್ಲಿ ಎಲ್ಲ ವಿಚಾರ, ರಾಷ್ಟ್ರೀಯ ವಿಚಾರ ಇರ್ಬೋದು, ಅಂತಾರಾಷ್ಟ್ರೀಯ ವಿಚಾರ ಇರ್ಬೋದು, ಸ್ಥಳೀಯ ವಿಚಾರ ಇರ್ಬೋದು, ಯಾರ್ದೋ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಎಲ್ಲವನ್ನೂ ಚರ್ಚೆ ಆಗ್ತಾ ಇರುತ್ತೆ. ಇರುತ್ತೆ. ಅದನ್ನ ಕೇಳ್ತಕ್ಕಂಥ ನಾವೆಲ್ಲ
ಒಂದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಏನು ಪುಸ್ತಕಗಳಿರ್ತಕ್ಕಂಥ ಜ್ಞಾನವನ್ನ ನಾವು ಇಲ್ಲಿ ತಗೋಬಹುದು ಅನ್ನೋಕ್ಕೆ ಹೋಗ್ತಾರೆ. ಅದೇ ರೀತಿ ನಾನು ಒಂದು ವಿಚಾರ ಅಂದ್ರೆ, ನೀವು ಕಟಿಂಗ್ ಶಾಪ್ಗಳಿರ್ತಾವಲ್ಲ, ಕಟಿಂಗ್ ಶಾಪ್ ಅನ್ನು ಕೂಡ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಎಲ್ಲ ಕಾಯ್ತಿರ್ಬೇಕಾದ್ರೆ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆ ಆಗ್ತದೆ. ಲೇಖಕರಿಲ್ಲಿ ಒಂದು ಬಸ್ಸಿನ ಪ್ರಯಾಣದ ಬಗ್ಗೆ ಹೇಳಿದ್ದಾರೆ. ಒಂದು ಕುಮುದ್ವತಿ ಅನ್ನೋ ಬಸ್ಸಿನಲ್ಲಿ ನಾನು ಬಸವಾಪಟ್ಟಣದಿಂದ ಹೊನ್ನಾಳಿಗೆ ನಾನು ವಿದ್ಯಾಭ್ಯಾಸ ಮಾಡೋಕ್ಕೆ ಕಾಲೇಜಿಗೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಆಗಿರ್ತಕ್ಕಂಥ ಎಲ್ಲ ಘಟನೆ, ಬಸ್ಸಿನ ಆರಂಭದಲ್ಲಿ ಬಸ್ಸನ್ನು ಹತ್ತಕ್ಕಂಥದ್ದು, ಆ ಬಸ್ಸು ಹೇಗೆ ಬಂತು ಬಳ್ಕೊಳ್ತಾ ಅಂತ ಹೇಳೋದ್ರ ಜೊತೆಗೆ ಆರಂಭದಲ್ಲಿ ಖಾಲಿಯಾಗಿದ್ದಂಥ ಬಸ್ಸು ಹೇಗೆ ನಂತರ ಹೊನ್ನಾಳಿ ತಲುಪೋದ್ರೊಳಗೆ ಅನೇಕ ಹಂತಗಳಲ್ಲಿ ಹೇಗೆ ತುಂಬು ಗರ್ಭಿಣಿಯ ಒಂದು ದೃಶ್ಯವನ್ನು ತಗೊಳ್ತು, ಒಂದು ರೀತಿಯನ್ನು ತಗೊಳ್ತು ಅನ್ನೋ ವಿಚಾರ. ಆಮೇಲೆ ಈ ಆ ಬಸ್ಸಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ, ಏನು ಲಗೇಜ್ ಅನ್ನು ಹಾಕ್ತಕ್ಕಂಥದ್ದು. ನೋಡಿ, ಅಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ಅಂಶವೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ನಾವೇನಾದ್ರೂ ಹಳ್ಳಿ ಪ್ರಯಾಣ ಮಾಡಿದ್ದಲ್ಲಿ ಅನುಭವ ಬಂದಿರುತ್ತೆ, ಅನುಭವಕ್ಕೆ ಪ್ರತಿಯೊಬ್ಬರಿಗೂ ಬಂದಿರ್ತಿದೆ. ಹಾಗಾಗಿ ಯಾರಾದ್ರೂ ಆ ಒಂದು ಕೃತಿಯಲ್ಲಿ ಇರ್ತಕ್ಕಂಥ ಈ ಒಂದು ಬಸ್ಸು ಅನ್ನೋ ಒಂದು ಕಥೆ ಲಲಿತ ಪ್ರಬಂಧನ ಓದಕ್ಕೆ ಹೋಗ್ತಾರೆ ಅಂತಂದ್ರೆ ಅಷ್ಟು ಅನುಭವವನ್ನು ಅವ್ರು ಅನುಭವಿಸಿರ್ತಾರೆ. ಯಾಕೆಂತಂದ್ರೆ ಅಲ್ಲಿ ಕಂಡಕ್ಟರ್ ಆದವನು ಒಬ್ಬ ಯೋಧನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಕರೆಕ್ಟ್. ಯಾಕಂದ್ರೆ ಹೆಂಗೆ ಅಂದ್ರೆ ಅಷ್ಟು ಜನಸಂದಣಿಯಲ್ಲಿ ನುಗ್ಗಿ ಹೋಗಿ ನಾವೇನ್ ಹೇಳ್ತೀವಿ, ದನ ಕರುಗಳನ್ನ ಅಥವಾ ಎಮ್ಮೆಗಳನ್ನ ಬ್ರೇಕ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಆ ಬ್ರೇಕ್ ಇನ್ಸ್ಪೆಕ್ಟರ್ಗಳು ಮಧ್ಯ ಬಂದಾಗ ಏನು ಮಾಡ್ತೀವಿ, ಅವಾಗ ಏನೇ ಆರು ನೋಡಿದ್ರು ಕೂಡ ಜಗ್ಗಲ್ಲ ಅವು. ಅಂತ ಸಂದರ್ಭದಲ್ಲಿ ಕಂಡಕ್ಟರ್ ಆಗಿರ್ತಕ್ಕಂಥ ಯೋಧನ ರೀತಿಯಲ್ಲಿ ದೊಣ್ಣೆ ಹಿಡ್ಕೊಂಡು ಬಸ್ಸಲ್ಲಿ ದೊಣ್ಣೆ ಹಿಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆಮೇಲೆ ಯಾವ್ದಾರು ಅಲ್ಲಿ ಜನ ಇದಾರೋ ಇಲ್ಲೋ, ಹತ್ತೋರು ಇದಾರೋ ಪ್ರಯಾಣಿಕರದಲ್ಲ, ಅಂದ್ರೆ ಆ ಊರಲ್ಲಿ ಪ್ರತಿಯೊಂದು ಊರಲ್ಲಿ ಅದು ನಾನ್ ಸ್ಟಾಪ್ ಅಲ್ಲ, ನಾನಾ ಸ್ಟಾಪ್ ಆಗತ್ತ ಊರು ಅಂತ ಬಸ್ಸು. ನಾನ್ ಸ್ಟಾಪ್ ಅಲ್ಲ, ನಾನಾ ಸ್ಟಾಪ್ ಆಗ್ತಕ್ಕಂಥ ಬಸ್ಸು ಅಂತ ಹೇಳ್ಬಿಟ್ಟು ತಲುಪಕ್ಕೆ ಶಾರ್ಟ್ ನೋಡಿ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಸ್ಗಳು ಏನು, ಅಥವಾ ಬಸವಾಪಟ್ಟಣದಿಂದ ನನಗೆ ಗೊತ್ತಿರೋ ಪ್ರಕಾರ ಬಸವಾಪಟ್ಟಣದಿಂದ ಹೊನ್ನಾಳಿಗೆ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆಯ ಪ್ರಯಾಣ ಸಾಕದು. ಅರ್ಧ ಗಂಟೆಯಿಂದ 40 ಹೋಗ್ಬೋದು ನಾನ್ ಸ್ಟಾಪ್ ಆದ್ರೆ. ಇದು ನಾನಾ ಸ್ಟಾಪ್ ಬಸ್ ಆಗಿರೋದ್ರಿಂದ ನಾನಾ ಅನುಭವಗಳನ್ನೇ ಹಾಗೆ ಕೊಡುತ್ತೆ ಅಂತ ಒಂದು ಹಾಸ್ಯದ ರೂಪದಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ.